ಬೆಳಗಾವಿ ನಗರದಲ್ಲಿರುವ ಇಂಡಾಲ್ಕೋ ಕಂಪನಿಯಲ್ಲಿ ಕಾರ್ಮಿಕನೊಬ್ಬನ ಮೃತದೇಹ ಪತ್ತೆಯಾಗಿದ್ದು, ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಶಂಕರ್ ತಳವಾರ್ ಮೃತ ಕಾರ್ಮಿಕನಾಗಿದ್ದು, ಆತ ಮುತ್ಯಾನಟ್ಟಿ ಗ್ರಾಮದ ನಿವಾಸಿಯಾಗಿದ್ದಾನೆ. ಕಳೆದ 6 ವರ್ಷಗಳಿಂದ ಇಂಡಾಲ್ಕೋ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಶಂಕರ್ ಕೆಲಸದ ಸ್ಥಳದಲ್ಲಿ ಎದುರಾದ ಕಿರುಕುಳದಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ಕುಟುಂಬಸ್ಥರು ಹಾಗೂ ಸ್ಥಳೀಯರು ಆರೋಪಿಸಿದ್ದಾರೆ. ಸ್ಪೀಕರ್ ಬೇಕಾಗಿತ್ತು. ಘಟನೆಯ ಸುದ್ದಿ ತಿಳಿಯುತ್ತಿದ್ದಂತೆ ಕಂಪನಿ ಆವರಣದಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಮಾಹಿತಿ ತಿಳಿಯುತ್ತಿದ್ದಂತೆ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. 10ನೇ ತರಗತಿ ಇಲ್ಲಾಂದ್ರೆ ITI ಬೇಕು ಅಂತ ನಿರ್ತಾ ಇದೆ. ನಾನು ಕೆಲವು ನಿಮ್ಮ ಬ್ರದರ್ ಜೊತೆಗೆ ಮಾತಾಡಿದ್ದೀನಿ. ಅವರ ಹೆಸರಿದ್ದು ತೊಂದರೆ ಇದೆ. ಬಟ್ ನಾವು ಪ್ರತಿಯೊಬ್ಬರ ಜೊತೆಗೆ ಮಾತಾಡ್ತಾ ಹೋದ್ರೆ ರಿಲೇ ರಾತ್ರಿ ಆಗೋಗುತ್ತೆ. ಆ ಮ್ಯಾನೇಜ್ಮೆಂಟ್ ಇಂದ ನಾವು ಕರೆ ಮಾಡಿದ್ದೀವಿ ಹಿರಿಯಾಧಿಕಾರಿಗಳಿಗೆ. ಮೊನ್ನೆ DC ಅವರು ಕೂಡ ಬರ್ತಾ ಇದ್ದಾರೆ. ಮೊನ್ನೆ ನಾರ್ತ್ MLA ಸಾಹೇಬರಲ್ಲಿ ಇದ್ದಾರೆ. ನಾವು ಎಲ್ಲ ಮಾತಾಡಿಕೊಂಡು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಭಾರಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. KSRP ತುಕಡಿಗಳನ್ನು ನಿಯೋಜಿಸಲಾಗಿದೆ. ಪ್ರಸ್ತುತ ಪೊಲೀಸರು ಮೃತದೇಹವನ್ನು ವಶಕ್ಕೆ ಪಡೆದು ಮರಣದ ನಿಖರ ಕಾರಣ ಹಾಗೂ ಘಟನೆಯ ಹಿನ್ನೆಲೆ ಕುರಿತು ತನಿಖೆ ಮುಂದುವರಿಸಿದ್ದಾರೆ. ಇಂತಹ ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ಇನ್ಫೋಗ್ರಾಮ್ಗೆ.